ಬಹುಮುಖ್ಯವಾಗಿ ಈಸಿಯಾಗಿ, ಈಗ ನಾವು ಮೇಡಮ್ ಅಂತ ಹೇಳ್ತಾ ಇದ್ರು ಕೋಡ್ ವರ್ಡ್ಸ್ ಕೊಡ್ತೀವಿ ಅಂತ, ಅಂದ್ರೆ ಸೀಕ್ರೆಟ್ ಕೋಡಿಂಗ್ ಏಜೆಂಟ್ಸ್ ಅಂತ ಬರ್ತೀವಲ್ಲ. ಸೊ ಆತರ ನಾನು ಸೈನ್ಸ್ ಅಲ್ಲಿ ಸ್ವಲ್ಪ ಕೆಲವು ಕೋಡಿಂಗ್ ವರ್ಡ್ಸ್ ಅನ್ನ ಮಾಡಿದೆ ಮಗುಗೆ ಈಸಿ ಆಗ್ಲಿ ಅಂತ. ನಮ್ಮಲ್ಲಿ ಕಂಪಲ್ಸರಿ ಪ್ರಶ್ನೆ, ಆಸಿಡ್ ಮತ್ತೆ ಬೇಸಸ್ಗೆ ಕಂಪಲ್ಸರಿ ಪ್ರಶ್ನೆ ಬರುತ್ತೆ. ಸೊ ಇದಕ್ಕೆ ಹೆಂಗ್ ನೆನ್ಪಿಟ್ಕೊಳ್ಳೋದು, ಆಸಿಡ್ ಹೆಂಗ್ ಕಂಡಿಡ್ಕೊಳ್ಳೋದು, ಬೇಸ್ ಹೆಂಗ್ ಕಂಡಿಡ್ಕೊಳ್ಳೋದು? ನಾನು ಅದಕ್ಕೆ ಏನ್ ಮಾಡಿದೆ, ನೆನ್ಪಿಸ್ಕೊಂಡು BR ಅಂಬೇಡ್ಕರ್ ಅಂತ ನೆನ್ಪಿಟ್ಕೊಂಡೆ. BR ಅಂಬೇಡ್ಕರ್ ಗೊತ್ತಿದ್ದಾರೆ. ಸೊ ಅವಾಗ ನಾನೇನ್ ಮಾಡ್ತೀನಿ, BR ಅಂಬೇಡ್ಕರ್ ಅಂತ ಬರ್ಕೋತೀನಿ. ಬಿ ಅಂದ್ರೆ ಬ್ಲೂ, ಆರ್ ಅಂದ್ರೆ ರೆಡ್, ಎ ಅಂದ್ರೆ ಆಸಿಡ್. ಬ್ಲೂ ಇಂದ ರೆಡ್ ಚೇಂಜ್ ಆಯ್ತು ಅನ್ಕೊಳ್ಳಿ, ಅದು ಆಸಿಡ್. ಅದ್ರ ಆಪೋಸಿಟ್ ಮಾಡ್ಕೊಳ್ಳಿ, ಬೇಸ್. ಬ್ಲೂ ಇಂದ ರೆಡ್ ಕಲರ್ ಚೇಂಜ್ ಆಯ್ತು ಅನ್ಕೊಂಡ್ರೆ ಆಸಿಡ್. ಸೊ ರೆಡ್ ಕಲರ್ ಇಂದ ಬ್ಲೂ ಕಲರ್ ಬಂತು ಅಂತಂದ್ರೆ ಅದು ಬೇಸು. ಇದು ಡೆಫಿನೆಟ್ ಆಗಿ 2 ಅಂಕ ಸಿಗುತ್ತೆ. ಅದ್ರ ಜೊತೆಯಲ್ಲಿ ಸೊ ನೀವು ಬ್ರೈನ್ ವೇಸ್ಟ್, ನಾನು ಅನ್ಕೋಬೇಕು ನನ್ನ ಬ್ರೈನ್ ವೇಸ್ಟ್, ಯಾವ್ದಕ್ಕೆ ಸಂಬಂಧಪಟ್ಟಿದ್ದು ಅಂತ ನಾವು ಅನ್ಕೊಂಡಾಗ, ಸೊ ದಿಸ್ ವಿಲ್ ಬಿ ರಿಲೇಟೆಡ್ ಟು ಫಂಕ್ಷನ್ ಆಫ್ ಹ್ಯೂಮನ್ ಬ್ರೈನ್. ಬ್ರೈನ್ ಫಂಕ್ಷನ್ ಕಂಪಲ್ಸರಿ 2 ಅಂಕ. ಸೊ ಅಲ್ಲಿ ಬ್ರೈನ್ ಫಂಕ್ಷನ್ ಅನ್ಕೊಳ್ಳೋ ಬದಲಿಗೆ ನನ್ ಬ್ರೈನ್ ವೇಸ್ಟ್ ಅನ್ಕೋಬೇಕು. ಆಗ WAST ಅಷ್ಟೇ, ಟಿ ಈ ಬರೆಯಂಗಿಲ್ಲ ಅಲ್ಲಿ. ನನ್ನ ಬ್ರೈನ್ ವೇಸ್ಟ್, WAST. W ಅಂದ್ರೆ ವಾಟರ್ ಬ್ಯಾಲೆನ್ಸ್. ಸೊ ಅಲ್ಲಿ ತಗೊಂಡಾಗ ಎ ತಗೋತೀವಿ ಅಪಟೈಟ್ನೆಸ್, ಎಸ್ ತಗೋತೀವಿ ಸ್ಲೀಪಿನೆಸ್, ಟಿ ತಗೋತೀವಿ ಟೆಂಪರೇಚರ್. 2 ಅಂಕ. ನನ್ನ ಬ್ರೈನ್ ವೇಸ್ಟ್, 2 ಅಂಕ ನಿನಗೆ ಸಿಕ್ತು. ನೆಕ್ಸ್ಟ್ ಅದ್ರ ಜೊತೆನಲ್ಲಿ ಮೆದುಳಿಗೆ ಬರ್ತೀಯ, ಮತ್ತೆ ಬ್ರೈನ್ ಅಲ್ಲಿ ಬರ್ತೀಯಾ, ಬ್ರೈನ್ ಅಡ್ಜಸೆಂಟ್ ಭಾಗದಲ್ಲಿ ಪಾನ್ಸ್ ಅಂತ ಒಂದಿದೆ. ಆ ಪಾನ್ಸಿನ ಫಂಕ್ಷನ್ ಅನ್ನ ಕೇಳ್ತೀವಿ, ಪಾನ್ಸ್ ಒರೋಲಿ ಅಂತ. ಅದಕ್ಕೆ ನೀನ್ ಹೆಂಗ್ ನೆನ್ಪಿಟ್ಕೋಬೇಕು, ಪಾನ್ಸ್ ಇದೆಯಲ್ಲ. ನನ್ ಸ್ಟೂಡೆಂಟ್ ಏನ್ ಮಾಡ್ದೆ, ಸರ್ ಪಾಂಡ್ಸು ಸಾರ್ ಅಂದ. ಕರೆಕ್ಟ್ ಕಣೆ, ಪಾಂಡ್ಸ್ ಪೌಡ್ರು. ಪಾಂಡ್ ಪೌಡ್ರಿಗೆ ಏನಾಗ್ತೀಯಾ? ನಾನೇನ್ ಮಾಡ್ದೆ, ಅದಕ್ಕೆ ಏನ್ ಮಾಡ್ದೆ, ಟೈರ್ ನೆನ್ಪಿಟ್ಕೊಳ ಅಂದೆ. MRF ಟೈರು, ಪಾಂಡ್ಸ್ ಪೌಡ್ರು MRF ಟೈರು, MRF. ಸೊ ಯಾವ್ದು ಫಂಕ್ಷನ್ ಆಫ್ ಪಾನ್ಸ್. ಎಂ ಅಂದ್ರೇನು, ಮ್ಯಾಗ್ನಿಫಿಕೇಶನ್, ಮ್ಯಾಸ್ಟಿಕೇಶನ್, ಮ್ಯಾಗ್ನಿಫಿಕೇಶನ್ ತಗೋತೀರ. ಆರ್ ಬಂದಿದೆ, ಸೊ ನೆಕ್ಸ್ಟ್ ರೆಸ್ಪಿರೇಷನ್. ಎಫ್ ಬಂದಿದೆ, ಫೇಶಿಯಲ್ ಎಕ್ಸ್ಪ್ರೆಷನ್. ಸೊ ದಿಸ್ ಇಸ್ 2 marks. ಸೊ ಪಾಂಡ್ಸ್ ಪೌಡರ್ MRF, ಬ್ರೈನ್ ವೇಸ್ಟ್, PR ಅಂಬೇಡ್ಕರ್ 2ಕ್ಕೆ 6 marks ನಿಮಗೆ ರೆಡಿ. ಈ 3 ಕೋಡ್ ವರ್ಡ್ ನೆನ್ಪಿಟ್ಕೋತೀರಾ, ನಿಮ್ಗಲ್ಲಿ ನೆನ್ಪಂತು. ಈಸಿ. ಇನ್ನೊಂದು ಯಾವ್ದಿದೆ, ನೀನ್ ಅದ್ರ ಜೊತೆನಲ್ಲಿ ಸೊ ದೂರದೃಷ್ಟಿ, ಸಮೀಪ ದೃಷ್ಟಿ, ಫಾರ್ ಸೈಟೆಡ್ನೆಸ್, ಸೊ ಶಾರ್ಟ್ ಸೈಟೆಡ್ನೆಸ್. ಯಾವ ಲೆನ್ಸ್ ಉಪಯೋಗಿಸ್ಕೋತೀಯಾ? ಸೊ ನೀವು ಶಾರ್ಟ್ ಸೈಟೆಡ್ನೆಸ್ ತಗೋತೀರಾ, ಕಾನ್ಕೇವ್ ಲೆನ್ಸ್ ಅನ್ನು ಉಪಯೋಗಿಸ್ಕೋತೀರಾ. ಸೊ ಲಾಂಗ್ ಸೈಟೆಡ್ನೆಸ್ ತಗೋತೀರಾ, ಕಾನ್ಕೇವ್ ಲೆನ್ಸ್ ಅನ್ನು ಯೂಸ್ ಮಾಡ್ತೀರಾ. 1 mark ಡೆಫಿನೆಟ್ ಕ್ವಶನ್, 2 1 ಗ್ಯಾರಂಟಿ. ಇದೇ ತರ ನಾವು ಈಸಿ ವರ್ಡ್ಗಳು ಒಂದೊಂದಕ್ಕೂ ಸಂಬಂಧಪಟ್ಟಂತೆ ನಾವು ನೆನ್ಪಿಟ್ಕೋತಾ ಹೋಗ್ತೀವಿ. ಯಾವಾಗ ನೆನ್ಪಿಟ್ಕೋತಾರೆ, ಆ ಮಕ್ಳು ಈಸಿ ಮಾಡ್ಕೊಂಡಾಗ ಅದು ಈಸಿಯಾಗಿ ನೆನ್ಪಿಟ್ಕೋತಾರೆ. ದಿಸ್ ಇಸ್ ಸೆಕೆಂಡ್ ಪಾಯಿಂಟ್. ನಾನು ಅವಾಗ ಹೇಳಿದೆ 11ನೇ ಪಾಯಿಂಟ್ ನಲ್ಲಿ ಇದು 2ನೇ ಪಾಯಿಂಟ್. ಇದು 1ನೇ ಪಾಯಿಂಟ್ ಡಯಾಗ್ರಾಮ್ ನೋಡ್ಕೊಂಡ್ರೆ, 2ನೇ ಪಾಯಿಂಟ್ ಕೋಡಿಂಗ್ ವರ್ಡ್ಸ್ ಅನ್ನ ಫಂಕ್ಷನ್ಸ್ ಅನ್ನ ನೋಡ್ಕೊಂಡ್ರೆ, 3ನೇ ಪಾಯಿಂಟ್ ಬರೋಣ. ಅಲ್ಲಿ ಮಾಲಿಕ್ಯುಲರ್ ಫಾರ್ಮುಲಾ ಮತ್ತೆ ಸ್ಟ್ರಕ್ಚರಲ್ ಫಾರ್ಮುಲಾ ರಸಾಯನಶಾಸ್ತ್ರದಲ್ಲಿ ಕೇಳ್ತೇವೆ. ಅದರಲ್ಲೂ 2 ಪ್ರಾಕ್ಟೀಸ್ ಮಾಡ್ಬೇಕಾಗಿರೋದು. ಅದು ಏನು ಜಾಸ್ತಿ ಏನು ಇಲ್ಲ ಅಲ್ಲಿ. ಅದ್ರಲ್ಲಿ ಒಂದು ಸೋಡಿಯಂ ಕ್ಲೋರೈಡ್ ನೆನ್ಪಿಟ್ಕೋತಾರೆ, 2ನೇದು ಮೆಗ್ನೀಷಿಯಂ ಕ್ಲೋರೈಡ್ ಅನ್ನ ನೆನ್ಪಿಟ್ಕೋತಾನೆ. ಅದನ್ನ 2 ಪ್ರಾಕ್ಟೀಸ್ ಮಾಡಿದ್ರೆ 3ನೇ ಪಾಯಿಂಟ್ ಅಲ್ಲಿ ಕ್ಲಿಯರ್ ಆಯ್ತು. ನೆಕ್ಸ್ಟ್ ಬರ್ತೇನೆ, ಬೆನ್ಸಿನ್ ಸ್ಟ್ರಕ್ಚರ್ ಬರಿಬೇಕು, ಟಾಲಿನ್ ಸ್ಟ್ರಕ್ಚರ್ ಬರಿಬೇಕು, ಸೈಕ್ಲೋಪ್ರೋಪೇನು, ಸೈಕ್ಲೋಹೆಕ್ಸೇನ್. 4ರಲ್ಲಿ 2 ಫಿಕ್ಸ್. ಮಗು ಆ 4 ಪ್ರಾಕ್ಟೀಸ್ ಮಾಡಿದ್ಯಾ ಅಂದ್ರೆ ನಿನ್ಗಲ್ಲಿ 3 ಅಂಕ ಅಲ್ಲಿ ಸಿಕ್ಕಾಯ್ತು. ಅದರ ಜೊತೆಯಲ್ಲಿ ನಮ್ಮ ಬಾಡಿ ಪಾರ್ಟ್ಸ್ ಅನ್ನೇ ನೆನ್ಪಿಟ್ಕೊಂಬೋಣ. ನಮ್ಮ ಬಾಡಿನಲ್ಲಿ ಡೈಜೆಸ್ಟಿವ್ ಸಿಸ್ಟಮ್ ಇದೆ, ರೆಸ್ಪಿರೇಟರಿ ಸಿಸ್ಟಮ್ ಇದೆ, ಎಕ್ಸ್ಕ್ರೀಟರಿ ಸಿಸ್ಟಮ್ ಇದೆ. ಇವು 3ರಲ್ಲಿ ಮೇಜರ್ ಇರೋದೇನೋ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್. ತಿಂದಿದೀವಿ, ಜೀರ್ಣ ಆಗಿದೆ, ಆ ಕಾರ್ಯಕ್ರಮ ಹೆಂಗ್ ನಡೆಯುತ್ತೆ ನೀನ್ ನೆನ್ಪಿಟ್ಕೋಬೇಕಾಗಿದೆ. ಸೊ ಲೈಪೇಸ್ ಎನ್ಸೈಮು, ಎನ್ಸೈಮ್ಯಾಟಿಕ್ ಆಕ್ಷನ್ ನೀನ್ ನೆನ್ಪಿಟ್ಕೊಂಡೆ ಅಂದ್ರೆ ನಿನ್ಗೆ 2 ಅಂಕ. ಬೇರೆ ಎಲ್ಲೂ ನೋಡ್ಬೇಡಪ್ಪ, ನಿನ್ನ ದೇಹವನ್ನೇ ನೀನ್ ನೋಡ್ಕೊ. ಒಂದ್ಸಲ ಬಗ್ಗೆ ಹೊಟ್ಟೆ ನೋಡ್ಕೊ. ಎಸ್, ಅಲ್ಲಿ ನೋಡ್ಕೊಂಡ್ರೆ
ನಿಮ್ಗೆಲ್ಲ 2 ಅಂಕ ಅಲ್ಲಿ ಸಿಕ್ಕೋಯ್ತು. ಇದು 5ನೇ ಪಾಯಿಂಟ್ ಆಯ್ತು. 6ನೇ ಪಾಯಿಂಟಿಗೆ ಬಂದ್ಬಿಡೋಣ. 2ನೇ ಚಾಪ್ಟರ್ಲಿ ಕೆಮಿಸ್ಟ್ರಿನಲ್ಲಿ ಸಾಲ್ಟ್ಸ್ ಕೊಟ್ಟಿದೀವಿ. ಆ ಚಾಪ್ಟರ್ಲಿ ಡಿಫರೆಂಟ್ ಟೈಪ್ಸ್ ಆಫ್ ಯೂಸಸ್ ಆಫ್ ಸಾಲ್ಟ್ಸ್ ಅಂತ ನೋಡ್ಕೊಂಡ್ಬಿಟ್ರೆ ಸಾಕು. ಅಲ್ಲಿ 4 ಸಾಲ್ಟ್ ಬಂದಿರೋದಲ್ಲಿ ಒಂದು ಸೋಡಿಯಂ ಕ್ಲೋರೈಡ್ ಇದೆ, ಇನ್ನೊಂದು ಅದಾಗಿದ ತಕ್ಷಣ ಪ್ಲಾಸ್ಟರ್ ಪ್ಯಾರಿಸ್ ಇದೆ, ಅದಾದ್ಮೇಲಿಂದ ಸೊ ಮೆಗ್ನೀಷಿಯಂ ಕ್ಲೋರೈಡ್. ಸೊ ಈ ತರದ್ದು 4 ಕೋಟ್ ಮಾಡಿದೀವಿ ಅಲ್ಲಿ. ಆ 4ರಲ್ಲಿ 2 ಗ್ಯಾರಂಟಿ ಕೇಳ್ತೀವಿ, ನಿನ್ಗಲ್ಲಿ 3 ಮಾರ್ಕ್ಸ್. ಇದು 6ನೇ ಪಾಯಿಂಟ್. 6 ಪಾಯಿಂಟ್ ಬಂದಿದ ತಕ್ಷಣನೇ ನಿಂಗೊಂದು ಐಡಿಯಾ ಬರುತ್ತೆ, ನಂಗೆ ಎಷ್ಟು ಅಂಕ ಬಂತು. ಆಲ್ರೆಡಿ 25 ಅಂಕ ಅಲ್ಲೇ ಸಿಕ್ಬಿಡ್ತು. 6 ಪಾಯಿಂಟ್ ಮುಗಿಸಿದಾನೆ, 25 ಅಂಕ ಸಿಕ್ತು. 8 MCQ ಮೇಡಮ್ ಹೇಳ್ದಂಗೆ 8 MCQ ತಗೋತಾ ಇದೀವಿ. ದಯಮಾಡಿ ಮಕ್ಕಳು ಒಂಚೂರು ಕಾನ್ಸಂಟ್ರೇಟ್ ಮಾಡಿ. MCQಗಳಲ್ಲಿ ಯಾವುದೇ ಸಬ್ಜೆಕ್ಟ್ ಅಲ್ಲ ಯಾವ್ದು ಉದ್ದವಾಗಿರ್ತಕ್ಕಂಥ ಆನ್ಸರ್ ಇರುತ್ತೋ ಹೇಳಂಗಿಲ್ಲ, ಹೇಳೋಂಗಿಲ್ಲ. ಸೊ ಗೊತ್ತಿದೆ, ಗೊತ್ತಾಯ್ತು ಅನ್ಸುತ್ತೆ, ಅದು ಮಾಡ್ಕೊತಾರೆ, ಅದು ನೆನ್ಪಿಟ್ಕೋಬೇಕು. ಅಲ್ಲೊಂಚೂರು ನಿಮ್ಗೆ ಅಂಕಗಳು ಸಿಕ್ಕಾಯ್ತು. ಎಷ್ಟು ಗೊತ್ತೀವಿ? 8 ಅಂಕಗಳಲ್ಲಿ ಸರಿ ಸುಮಾರು ನಿಮ್ಗೆ 5 ಅಂಕಗಳು MCQ ನಲ್ಲಿ ಬಂದಾಯ್ತು. ಇನ್ನು ಮಿಕ್ಕಿದ್ದು 1 ಅಂಕಗಳಿಗೆ 2 ಅಂಕಗಳಿಗೆ ತಗೋತೀರಾ. 6 ಪಾಯಿಂಟ್ ನಾನೀಗ ಆಲ್ರೆಡಿ ಮುಗಿಸಿದೀನಿ. 7ನೇ ಪಾಯಿಂಟಿಗೆ ನಾನೀಗ ಬಂದ್ಬಿಡ್ತೀನಿ. 7ನೇ ಪಾಯಿಂಟ್ ಅಲ್ಲಿ ಏನ್ ಮಾಡ್ತೀರಾ? ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಅಂತ ತಗೋತೀವಿ. ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಪ್ರತಿ ವರ್ಷ ಕೊಟ್ಟಿರದೆ, ಎಲ್ಲಾ ಕ್ವಶನ್ ಪೇಪರ್ ಅಲ್ಲಿ ಬಂದಿರದೆ. ಸೊ ಅದನ್ನ ನೀವು ನೋಡ್ಕೊಂಡ್ಬಿಟ್ರೆ ಇದನ್ನ ಕನ್ನಡದಲ್ಲಿ ಚುಕ್ಕಿ ರಚನೆ, ಎಲೆಕ್ಟ್ರಾನಿನ ಚುಕ್ಕಿ ರಚನೆ ಹೇಳ್ತೀವಿ. ಈ ಚುಕ್ಕಿ ರಚನೆಯಲ್ಲಿ ಒಂದು ಮೀಥೇನ್ ಅಂತ ಇದೆ, CH4 ಅಂತ. ಒಂದು ಸಿ ಬರ್ದ, 4 ಕೋಲ್ಗಳನ್ನ ಹಾಕ್ದ, 4 ಹೈಡ್ರೋಜನ್ಗಳನ್ನ ಹಾಕ್ತಾನೆ. ಅದಕ್ಕೆ ನಿಮ್ಗೆ 2 ಅಂಕ ಅಲ್ಲಿ ಸಿಕ್ಕಾಯ್ತು. ಇದು 2ನೇ ಪಾಯಿಂಟ್ ಅಲ್ಲಿ ಬಂತು. 7ನೇ ಪಾಯಿಂಟ್ ಆಯ್ತು. 8ನೇ ಪಾಯಿಂಟ್ ಲಾಸ್ಟ್ ಪಾಯಿಂಟ್ ಅಲ್ಲಿ ನಾವು ನಿಯರ್ ಬೈ ಬಂದಾಗ ಈ ಮಗು ಈಸಿಯಾಗಿ ಮಾರ್ಕ್ಸ್ ಅನ್ನ ತಗೊಳ್ಳೇಬೇಕು, ತುಂಬಾ ಈಸಿ ಇದೆ ಆ ಕ್ವಶನ್ ಪೇಪರ್ ಅಲ್ಲಿ ಅಂತ ತಗೊಂಡಾಗ ಚಿತ್ರಗಳನ್ನ ಅಲ್ಲೇ ಕೊಟ್ಟಿರ್ತೀವಿ. ಚಿತ್ರ ಸಹಿತ ಪ್ರಶ್ನೆಗಳಿವೆ. ಚಿತ್ರ ಸಹಿತ ಪ್ರಶ್ನೆಗಳು. ನಾವೇನ್ ಮಾಡಿರ್ತೀವಿ, ಒಂದು ಚಿತ್ರವನ್ನ ಕೊಟ್ಟಿರ್ತೇವೆ, 2 ಡ್ಯಾಶಸ್ ಗಳನ್ನ ಕೊಟ್ಟು X ಮತ್ತೆ Y ಅಂತ ಮಾರ್ಕ್ ಅನ್ನ ಕೊಟ್ಟಿರ್ತೀವಿ. ಈ XY ನ ನೀವೇನ್ ಮಾಡ್ಬೇಕು? ಫಂಕ್ಷನ್ ಅನ್ನ ಬರಿಬೇಕು ಅಷ್ಟೇ. ಚಿತ್ರ ನಾವೇ ಕೊಟ್ಟಿದ್ವಿ, ಭಾಗಗಳನ್ನು ನಾವೇ ಕೊಟ್ಟಿದ್ವಿ, ಅದಕ್ಕೆ ಸಂಬಂಧಪಟ್ಟಂತ ಫಂಕ್ಷನ್ ಗಳನ್ನ ನೀವು ಬರೆದ್ರೆ ಸೊ ನಿಮ್ಗೆ ಅಂಕಗಳು ಅಲ್ಲಿ ಸಿಗುತ್ತೆ. ಅದಕ್ಕೆ ಎಷ್ಟು ಅಂಕ? 4 ಅಂಕ ಸಿಗುತ್ತೆ. 2 ಚಿತ್ರ ಕೊಟ್ಟಿರ್ತೀವಿ, ನಾವೇ ಚಿತ್ರ ಬರೆಯೋಂಗಿಲ್ಲ ಮಗು. ಆ ಚಿತ್ರಕ್ಕೆ ಸಂಬಂಧಪಟ್ಟಂತೆ ಭಾಗಗಳನ್ನು ನಾವೇ ಕೊಟ್ಟಿರ್ತೀವಿ. ಆ ಭಾಗ ಬರೀ ಫಂಕ್ಷನ್ ಬರಿಬೇಕು, ಭಾಗ ಗುರುತಿಸ್ಬೇಕು, ಫಂಕ್ಷನ್ ಅನ್ನ ಬರಿಬೇಕಾಗತ್ತೆ. ಇದು 9ನೇ ಪಾಯಿಂಟ್ ಬಂದ್ವಿ. ಲಾಸ್ಟ್ ಇನ್ 2 ಪಾಯಿಂಟ್ ಅಲ್ಲಿದೆ. ಈಗ ಆಲ್ರೆಡಿ ಆ ಮಗುಗೆ ಒಂದು ಕಾನ್ಫಿಡೆನ್ಸ್ ಅನ್ನು ಬಂದಿದೆ. ಸರ್ ಹೇಳಿದ್ದು ಕರೆಕ್ಟ್, ನಾನೆಲ್ಲ ಬರ್ಕೋತಾ ಇದ್ದೀನಿ, ನಾನು ಗ್ಯಾರಂಟಿ ಇದನ್ನೇ ಪ್ರಾಕ್ಟೀಸ್ ಮಾಡ್ಕೊಂಡ್ರು ನನ್ಗೆ ಒಳ್ಳೆ ಅಂಕ ಸಿಗುತ್ತೆ ಅಂತ ಆ ಮಗು ಕಾನ್ಫಿಡೆನ್ಸ್ ಬಂತೀಗ. ನೋಡಿ ಖುಷಿ ಆಗಿದ್ದಾರೆ, ನಗ್ತಾ ಇದಾರೆ ಮಕ್ಕಳೆಲ್ಲ. ಕರೆಕ್ಟ್. ಸೊ ನೆಕ್ಸ್ಟ್ ಮುಂದೋಗೋಣ. ಈಗ 10ನೇ ಪಾಯಿಂಟ್ ಬಂದಾಗ ಸೊ ನೆಕ್ಸ್ಟ್ ಇವೆಲ್ಲಾ ನೋಡಿದ ಜೊತೆನಲ್ಲಿ ಪ್ರಾಕ್ಟೀಸ್ ಮಾಡ್ಬಿಟ್ಟಿದಾಯ್ತು, ಎಲ್ಲಾ ಮುಗ್ದಿದಾಯ್ತು. 9ನೇ ಭಾಗಕ್ಕೆ ಬಂದಾಗ ಸಾಲ್ಟ್ ಅನಾಲಿಸಿಸ್ ಬಂದಿರೋ ಜೊತೆನಲ್ಲಿ ಟೈಟ್ರೇಷನಲ್ ಪಾರ್ಟ್ಸ್ ಅಂತ ಕೆಮಿಸ್ಟ್ರಿ ಭಾಗದಲ್ಲಿ ತಗೋತೀವಿ. ಅದು ಲಾಸ್ಟ್ ಪಾರ್ಟ್ದಲ್ಲಿ 13ನೇ ಭಾಗದಲ್ಲಿ ನಾವು ತಗೊಂಡಾಗ ಸೊ ದೇರ್ ಈಸ್ ಎ 1 ಚಾಪ್ಟರ್ ಎನ್ವೈರನ್ಮೆಂಟಲ್ ಇಶ್ಯೂಸ್ ಅಂತ. ಇದಕ್ಕೆ 3 ಅಂಕ ಇಟ್ಟಿದ್ವಿ. ಈ ಎನ್ವೈರನ್ಮೆಂಟಲ್ ಇಶ್ಯೂಸ್ ಅಂದ್ರೆ ಏನು? ಒಮ್ಮೆ ಯಾವುದೋ ಮಕ್ಕಳು ಹೋಗಿ ಬಸ್ ಸ್ಟ್ಯಾಂಡ್ ನಲ್ಲಿ ನಿಂತಿದ್ದಾರೆ, ಬಸ್ಗಳು ಜಾಸ್ತಿ ಓಡಾಡ್ತಾ ಇದೆ, ಅಲ್ಲಿ ಯಾವ ಹೊಗೆ ಬಂದಿದೆ, ಅದರಿಂದ ನಿನ್ಗೇನ್ ತೊಂದರೆ ಆಗ್ತಾ ಇದೆ. ನೋಡಿ ಇದು ಜನರಲೈಸ್ಡ್ ಕ್ವಶನ್. ಮಗು ಯೋಚನೆ ಮಾಡುತ್ತೆ, ಕಾರ್ಬನ್ ಡೈಆಕ್ಸೈಡ್ ಬರ್ತಾ ಇದೆ, ಅದರಿಂದ ಲಂಗ್ಸ್ ಪ್ರಾಬ್ಲಮ್ ಬರುತ್ತೆ. ನೀನ್ ಏನು ನೆನಪು ಬರುತ್ತೋ ಅದನ್ನೇ ಬರಿ, ಅದೇ ಪಾಯಿಂಟ್ಸ್ ಬರಿ. ಡ್ಯೂ ಟು ದ ವೆಹಿಕಲ್ ರಿಲೀಸಿಂಗ್ ಅಪ್ ಆಫ್ ಹೈಯೆಸ್ಟ್ ಪರ್ಸೆಂಟೇಜ್ ಆಫ್ ಕಾರ್ಬನ್ ಮೊನಾಕ್ಸೈಡ್, ಇಟ್ ಕಾಸಸ್ ಎ ಲಂಗ್ ಕ್ಯಾನ್ಸರ್, ಸ್ಕಿನ್ ಡಿಸೀಸಸ್. ನಿಂಗ್ ಮೈಂಡಿಗೆ ಬರ್ತಿದೆ, ಕ್ವಶನ್ ಓದ್ಕೋ 2 ಸರಿ, ಮೈಂಡಿಗೆ ಬರುತ್ತೆ. ಆ ಫ್ಲಾಶ್ ಆಫ್ ಪಾಯಿಂಟ್ಸ್ ಬರಿ. ನಾವೇನ್ ಜಾಸ್ತಿ ಕೇಳ್ತಿಲ್ಲ, ಎಕ್ಸ್ಟ್ರಾ ಕೇಳ್ತಿಲ್ಲ. ಅದ್ರ ಜೊತೆಲಿ ಗಾರ್ಬೇಜ್ ಪ್ರಾಬ್ಲಮ್ ಜಾಸ್ತಿ ಇದೆ. ಆ ಗಾರ್ಬೇಜ್ ಪ್ರಾಬ್ಲಮ್ ಬಗ್ಗೆನೇ ಕೊಡ್ತೀವಿ, ಅದ್ರ ಬಗ್ಗೆನೇ ಬರಿ. ಏನೇನ್ ಡಿಸೀಸಸ್ ಬರ್ಬೋದು, ನೀನ್ ಮತ್ತೆ ವೆಟ್ ಡ್ರೈ ಮತ್ತೆ ವೆಟ್ ವೇಸ್ಟ್ ಸಪರೇಟ್ ಮಾಡೋದು. ಈ ಚಾಪ್ಟರ್ ಪೂರ್ತಿ ಇದನ್ನೇ ಕೊಟ್ಟಿದ್ವಿ. 3 ಅಂಕ. ನೀವ್ ಯಾವ ಚಾಪ್ಟರ್ ಬರ್ಲಿಲ್ಲ ಅಂದ್ರೆ ಈ ಮಾರ್ಕ್ ಬಂದೇ ಬರುತ್ತೆ. ಸೂಪರ್. ಯಾವುದೇ ಕಾರಣಕ್ಕೂ ಮಕ್ಳಿಗೆ ನಾನ್ ಹೇಳೋದೇನು ಅಂತಂದ್ರೆ, ಯಾವುದೇ ಪ್ರಶ್ನೆಗಳನ್ನ ಬಿಡಬೇಡಿ, ನಿಧಾನಕ್ಕಾದ್ರೂ ಪರವಾಗಿಲ್ಲ,
ಲಾಸ್ಟ್ ಮೂಮೆಂಟ್ ಅಲ್ಲಾದ್ರೂ ಏನ್ ನೆನ್ಪು ಬರುತ್ತೋ ಆ ಪಾಯಿಂಟ್ಸ್ ಅನ್ನ ಬರೀರಿ. ಅದೇ ಪಾಯಿಂಟ್ಸ್ ಅನ್ನ ಕ್ಲಿಯರ್ ಆಗಿ ಸ್ಪೆಸಿಫೈ ಮಾಡಿ. ಬರೀತೀರಾ, ನೀಟಾಗಿರೋದನ್ನ ನಿಮ್ಗೆ ಕನ್ಫರ್ಮ್ ಇರೋದನ್ನ ಅಂಡರ್ಲೈನ್ ಮಾಡಿ. ಓಕೆ, ಅವಾಗ ನಮ್ಗೆ ವ್ಯಾಲ್ಯೂಯೇಷನ್ ಏನಾಗುತ್ತೆ, ಪರವಾಗಿಲ್ಲ ಕಣಪ್ಪ, ಹುಡುಗ ಚೆನ್ನಾಗಿ ಬರ್ತಾನೆ, ಅಂಡರ್ಲೈನ್ ಮಾಡಿದಾನೆ, ನಾವು ಮಾರ್ಕ್ಸ್ ಅನ್ನ ಪೂರ್ತಿ ಮಾರ್ಕ್ಸ್ ಅನ್ನ ಕೊಡ್ತೀವಿ. ಯಾವುದೇ ಕಾರಣಕ್ಕೂ ಈ ಮಕ್ಳು ಅನ್ಕೊಂಡ್ಬಿಟ್ಟಿರ್ತಾರೆ ಸ್ಕೂಲ್ ಲೆವೆಲ್ ಅಲ್ಲಿ ಟೀಚರ್ಸ್ ಅರ್ಧ ಮಾರ್ಕ್ಸ್ ಕೊಡೋದು, ಮಾರ್ಕ್ಸ್ ಕಟ್ ಮಾಡೋದು ಎಲ್ಲ ಮಾಡಿರ್ತಾರೆ. ಆದ್ರೆ ಬೋರ್ಡ್ ಎಕ್ಸಾಮಿನೇಷನ್ ಅಲ್ಲಿ ಮಾರ್ಕ್ಸ್ ಅನ್ನ ಕಟ್ ಮಾಡಲ್ಲ. ಅದೊಂಚೂರು ಮೈಂಡ್ ಅಲ್ಲಿ ಇಟ್ಕೊಂಡ್ಬಿಟ್ರೆ ಮಕ್ಕಳು ಗ್ಯಾರಂಟಿ ಆಗಿ ಮಾರ್ಕ್ಸ್ ಅನ್ನ ತಗೋತಾರೆ.